ರೆಸಿಪಿಯನ್ನು ನೋಡೋಣ. ಅದೇ ರೀತಿ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಅದೇ ರೀತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಬೌಲ್ ತಗೊಂಡಿದ್ದೇನೆ. ಅದಕ್ಕೆ ಒಂದು 5 ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೇನೆ. ಬಟರಿಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿಕೊಂಡಂಥ ಸಕ್ಕರೆ ಪುಡಿ, ಮಿಕ್ಸಿಯಲ್ಲಿ ಹಾಕಿ ಅಂದರೆ ಪೌಡರ್ ಮಾಡ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಬೀಟರಿಂದ ಚೆನ್ನಾಗಿ ಬೀಟ್ ಆಗಬೇಕು. ಯಾಕೆಂದರೆ ಬಟರ್ದು ಕಲರ್ ವೈಟ್ ಬರಬೇಕು. ಅಲ್ಲಿಯವರೆಗೆ ನೀವು ಇದನ್ನು ಬೀಟ್ ಮಾಡಬೇಕು. ಬೆಣ್ಣೆ ಮತ್ತು ಸಕ್ಕರೆ ನೋಡಿ ಇಷ್ಟು ವೈಟಿಶ್ ಆಗಬೇಕು, ಫ್ಲಫಿಯಾಗಿ ಇರಬೇಕು. ಇದಕ್ಕೀಗ ನಾನು 1 ಕಪ್ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ಮೈದಾ ಹಿಟ್ಟು ಇಲ್ಲದ್ರೆ ನೀವು ಗೋಧಿ ಹಿಟ್ಟನ್ನಾದರೂ ಸೇರಿಸ್ಕೋಬೋದು. ಆಮೇಲೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1/4 ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೇನೆ. 3/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. 3/4 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್. ಇದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ಹಾಲಿನಲ್ಲಿ ಬೇಕಾದರೆ ಮಿಕ್ಸ್ ಮಾಡ್ಬೋದು, ಗಟ್ಟಿ ಅಂತ ಅನಿಸಿದರೆ. ಇಲ್ಲಾದರೆ ತೊಂದರೆ ಇಲ್ಲ. ಇದಕ್ಕೆ ಬೇಕಾದರೆ 1 ಸ್ಪೂನ್ ಎಸೆನ್ಸ್ ಕೂಡ ಸೇರಿಸ್ಕೋಬೋದು. ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ಮತ್ತು ಮೈದಾ, ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೀಗ 1 ಸ್ಪೂನಷ್ಟು ಕೋಕೋ ಪೌಡ್ರನ್ನು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಆಪ್ಷನಲ್ಲ. ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಬಾಲ್ ಥರ ಮಾಡಿಕೊಳ್ಬೇಕು. ಹೀಗೆ ಮಾಡಿ ಒಂದು 20 ನಿಮಿಷ ಇದನ್ನು ರೆಫ್ರಿಜಿರೇಟ್ರಲ್ಲಿ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಕ್ರ್ಯಾಕ್ಸ್ ಎಲ್ಲ ಆಗೋದಿಲ್ಲ. ಒಂದು 20 ನಿಮಿಷ ಇದನ್ನು ಹೀಗೆ ಬಿಟ್ಬಿಡಿ ಫ್ರಿಜ್ಜಲ್ಲಿ. ಒಂದು ಪ್ಲೇಟಿಗೆ ಬಟರನ್ನು ಉಜ್ಕೊಳ್ಳಿ. ಈಗ ಇದನ್ನು ಚಿಕ್ಕ ಬಾಲ್ ಥರ ಮಾಡ್ಕೊಳ್ಳಿ. ಎಷ್ಟು ದೊಡ್ಡ ಬಿಸ್ಕೆಟ್ ಬೇಕೋ ಅಷ್ಟು ದೊಡ್ಡ ಬಾಲ್ಸ್ ಮಾಡ್ಕೊಳ್ಬೇಕು ನೀವು. ಈಗ ಮಾಡಿ ಪ್ರೆಸ್ ಮಾಡಿ, ಸೈಡೆಲ್ಲ ಅಡ್ಜಸ್ಟ್ ಮಾಡಿ. ಆಮೇಲೆ ಒಂದು ಫೋರ್ಕಿಂದ ಹೀಗೆ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ. ಇನ್ನೊಂದು ಪ್ರೆಸ್ ಮಾಡಿ. ನಿಮಗೆ ಶೇಪ್ ಬೇಕಾದರೆ ಬರ್ತದೆ. ಇದನ್ನು ಪ್ಲೇಟಲ್ಲಿ ಇಟ್ಕೊಡಿ. ಹೀಗೆ ಎಲ್ಲ ಬಿಸ್ಕೆಟ್ಗಳನ್ನು ಮಾಡಿಟ್ಕೊಳ್ಳಿ. ಚಿಕ್ಕ ಚಿಕ್ಕ ಬಾಲ್ ಥರ ಮಾಡಿ. ಫಸ್ಟಿಗೆ ನೋಡಿ ಇಷ್ಟು ದೊಡ್ಡ ಬಾಲ್ ಮಾಡಿ. ಹೀಗೆ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡ್ಮೇಲೆ ಇದನ್ನು ಪ್ರೆಸ್ ಮಾಡಿ ಸೈಡೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಫೋಕಿಂದ ಹೀಗೆ ಮಾಡಿ ಮೆಲ್ಲಗೆ ಪ್ರೆಸ್ ಮಾಡಿ. ಇನ್ನೊಮ್ಮೆ ಪ್ರೆಸ್ ಮಾಡಿ ಮೇಲ್ಗಡೆ. ನಿಮಗೆ ಡಿಸೈನ್ಸ್ ಬೇಕಾದರೆ ಬರ್ತದೆ. ಆಮೇಲೆ ಇದನ್ನು ಪ್ಲೇಟಲ್ಲಿ ಇಡಿ. ಇದೇ ಥರ ಎಲ್ಲ ಬಿಸ್ಕೆಟ್ಗಳನ್ನು ಮಾಡಿಟ್ಕೊಳ್ಳಿ. ಸ್ವಲ್ಪ ದೂರನೇ ಇಟ್ಕೊಳ್ಳಿ. ಬಿಸ್ಕೆಟನ್ನು ಮಾಡ್ಕೊಂಡಾಗಿದೆ. ಇದರ ಮೇಲೆ ಒಂದೊಂದು ಚಾಕೋ ಚಿಪ್ಸನ್ನು ಇಟ್ಕೊಂಡಿರ್ತೇನೆ. ಚಾಕೋ ಚಿಪ್ಸ್ ಇದು ನಿಮಗೆ ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೇನೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಒಂದೊಂದೇ ಚಾಕೋ ಚಿಪ್ಸನ್ನು ಇಟ್ಕೊಳ್ಳಿ. ಬೇಕಾದರೆ ಜಾಸ್ತಿ ಕೂಡ ಇಟ್ಕೋಬೋದು.
ಇದನ್ನು ಮಾಡಿ ನೋಡಿ, ಮಕ್ಕಳು ತುಂಬ ಖುಷಿ ಪಡ್ತಾರೆ. ಚೋಕೋ ಚಿಪ್ಸನ್ನು ಇಟ್ಕೊಂಡಾಗಿದೆ. ಇದನ್ನೀಗ ನಾನು ಕಡಾಯಿಯಲ್ಲಿ ಬೇಕ್ ಮಾಡ್ತಾ ಇದ್ದೇನೆ. ಒಂದು 20 ಮಿನಿಟ್ಸ್ ಅಂದರೆ 20 ನಿಮಿಷ ಇದನ್ನು ಬೇಕ್ ಮಾಡ್ಕೋಬೇಕು. ಕಡಾಯಿಯಲ್ಲಿ ನೋಡಿ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೇನೆ, ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೇನೆ. ಉಪ್ಪು ನಾನು ಮೊದಲು ಯೂಸ್ ಮಾಡಿದ್ದಾನೆ, ಪುನಃ ಉಪಯೋಗಿಸ್ತಾ ಇದ್ದೇನೆ, ಹೊಸತ್ತು ಹಾಕ್ತಾ ಇಲ್ಲ. ಈಗ ಇದರ ಮೇಲೆ ನಾವು ಕುಕ್ಕೀಸ್ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಇಡಬೇಕು. ಇಟ್ಟು ಒಂದು 20 ನಿಮಿಷದವರೆಗೆ, ಬಿಸಿ ಇದೆ ಮೆಲ್ಲ ಇಟ್ಕೊಳ್ಳಿ, 20 ನಿಮಿಷದವರೆಗೆ ಇದನ್ನು ಬೇಕ್ ಮಾಡ್ಕೊಳ್ಳಿ. ಇದರ ಮೇಲ್ಗಡೆ ಒಂದು ಮುಚ್ಕೊಳ್ಬೇಕು, ಅಂದರೆ ಮುಚ್ಚಳವನ್ನು ಕಂಪ್ಲೀಟಾಗಿ ಕವರ್ ಆಗೋ ಥರ ಮುಚ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇದನ್ನು 20 ನಿಮಿಷದವರೆಗೆ ಬೇಕ್ ಮಾಡ್ಕೊಳ್ಳಿ. ಕುಕೀಸ್ ನೋಡಿ ಚೆನ್ನಾಗಾಗಿದೆ. ಇದನ್ನೊಂದು 30 ನಿಮಿಷದವರೆಗೆ ನಾನು ಬೇಕ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ತಣಿಸಿ ಆಮೇಲೆ ಪ್ಲೇಟಿಗೆ ಹಾಕ್ಕೊಳ್ಳುವ. ಕುಕೀಸ್ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ. ಇದನ್ನು ಚಿಕ್ಕದಾಗಿ ಕೂಡ ನೀವು ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೇನೆ, ಬೇಕಾಗುವಾಗ ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ. ಇದನ್ನು ಟ್ರೈ ಮಾಡಿ. ಮೇಲ್ಗಡೆ ಹಾಕಿರೋ ಚಾಕೋ ಚಿಪ್ಸ್ನ ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಬಿಸ್ಕೆಟಿಗೆ ಬೇಕಾದರೆ ಇನ್ನೂ ಜಾಸ್ತಿ ಚಾಕೋ ಚಿಪ್ಸನ್ನು ಹಾಕೋಬೋದು. ಈ ರೆಸಿಪಿಯನ್ನು ಮಾಡಿ ನೋಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.